ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ಹೂಳಲಾಗಿತ್ತು. ಆ ಪೈಕಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ ಕುರುಹು ಇತ್ತು. ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಪಾಪ ಪ್ರಜ್ಞೆ ನನ್ನಲ್ಲಿ ಕಾಡ್ತಾ ಇತ್ತು ಅಂತ ಹೇಳ್ಕೊಂಡು ಬಂದ ಈ ಮಾಸ್ಕ್ ಮ್ಯಾನ್ ಈತನ ಅಸಲಿಯತ್ತೇನು ಅನ್ನೋದರ ಕುರಿತಾಗಿ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲಿಗೆಳಿತಾ ಇದೆ. ಈತನಿಗೆ ಬೇಕಾಗಿದ್ದದ್ದು ಹಿಂದೂ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಅಲ್ಲ, ಬದಲಾಗಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಆ ಶ್ರದ್ಧಾ ಕೇಂದ್ರದ ಮೇಲಿರ್ತಕ್ಕಂಥ ಭಕ್ತರ ಭಕ್ತಿಯನ್ನ ಸುಳ್ಳು ಮಾಡೋದೇ ಈತನ ಉದ್ದೇಶವಾಗಿತ್ತ ಅನ್ನೋ ಅನುಮಾನ ಬಲಪಡಿಸಲಿಕ್ಕೆ ಬೇಕಾದ ಅತ್ಯಂತ ಪ್ರಮುಖವಾದ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡದ ಈ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನಿಂದ ಬಯಲಿಗೆ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈತನ ಊರು ಯಾವುದು, ಈತ ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ಎಲ್ಲದರ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ಚಿನ್ನಯ್ಯನ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಕೇಳಿದ್ರೆ ಈತ ಅಸಲಿಗೆ ಧರ್ಮಸ್ಥಳಕ್ಕೆ ಬಂದದ್ದು ಯಾಕೆ ಅನ್ನೋದರ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ. ಇದು ಕೇವಲ ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್ ಸುದ್ದಿ. ಈತನ ಅಸಲಿ ಉದ್ದೇಶ ಏನು ಅನ್ನೋದನ್ನ ತಿಳಿಸುವ ಸುದ್ದಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ರಿಪಬ್ಲಿಕ್ ಕನ್ನಡ ಈ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ನ ಮೊದಲ ಪತ್ನಿಯನ್ನ ಕೂಡ ಮಾತನಾಡಿಸಿದ್ರು. ಮಂಡ್ಯ ಮೂಲ ಆಕೆ. ಈತ ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧನಾದ ವ್ಯಕ್ತಿ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಬಯಲಿಗೆಳೆದದ್ದು. ಇದೀಗ ಎರಡನೇ ಪತ್ನಿ ಈತನ ಬಗ್ಗೆ ಏನ್ ಹೇಳ್ತಾಳೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ಕ್ ಮ್ಯಾನ್ ನ ಎರಡನೇ ಪತ್ನಿ ಕೂಡ ಮಾತನಾಡಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ ಇದೆ. ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ ಚಿನ್ನಯ್ಯನ ಪತ್ನಿ, ನಿಜಕ್ಕೂ ಆ ಕಣ್ಣೀರಿಗೆ ಅರ್ಥ ಇದೆಯಾ, ಪಾಪ ಪ್ರಜ್ಞೆ ನಿಜವಾಗ್ಲೂ ಆಕೆಯಲ್ಲಿ ಇದೆಯಾ ಅನ್ನೋ ಅನುಮಾನವನ್ನ ಮೂಡಿಸೋ ರೀತಿಯಲ್ಲಿದೆ. ಅದು ತುಂಬ ಒಳ್ಳೆಯವರು ಅವರು, ಯಾರು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು. ನನಗೂ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ. ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಎಲ್ಲೆಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ. ಅದೇ ಕೊಟ್ಟೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ. ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ, ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಹೋದ್ಮೇಲೆ ಈಗ ರೀಸೆಂಟ್ ಆಗಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ಹೂಳಲಾಗಿತ್ತು. ಆ ಪೈಕಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ ಕುರುಹು ಇತ್ತು. ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಪಾಪ ಪ್ರಜ್ಞೆ ನನ್ನಲ್ಲಿ ಕಾಡ್ತಾ ಇತ್ತು ಅಂತ ಹೇಳ್ಕೊಂಡು ಬಂದ ಈ ಮಾಸ್ಕ್ ಮ್ಯಾನ್ ಈತನ ಅಸಲಿಯತ್ತೇನು ಅನ್ನೋದರ ಕುರಿತಾಗಿ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲಿಗೆಳಿತಾ ಇದೆ. ಈತನಿಗೆ ಬೇಕಾಗಿದ್ದದ್ದು ಹಿಂದೂ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಅಲ್ಲ, ಬದಲಾಗಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಆ ಶ್ರದ್ಧಾ ಕೇಂದ್ರದ ಮೇಲಿರ್ತಕ್ಕಂಥ ಭಕ್ತರ ಭಕ್ತಿಯನ್ನ ಸುಳ್ಳು ಮಾಡೋದೇ ಈತನ ಉದ್ದೇಶವಾಗಿತ್ತ ಅನ್ನೋ ಅನುಮಾನ ಬಲಪಡಿಸಲಿಕ್ಕೆ ಬೇಕಾದ ಅತ್ಯಂತ ಪ್ರಮುಖವಾದ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡದ ಈ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನಿಂದ ಬಯಲಿಗೆ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈತನ ಊರು ಯಾವುದು, ಈತ ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ಎಲ್ಲದರ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ಚಿನ್ನಯ್ಯನ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಕೇಳಿದ್ರೆ ಈತ ಅಸಲಿಗೆ ಧರ್ಮಸ್ಥಳಕ್ಕೆ ಬಂದದ್ದು ಯಾಕೆ ಅನ್ನೋದರ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ. ಇದು ಕೇವಲ ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್ ಸುದ್ದಿ. ಈತನ ಅಸಲಿ ಉದ್ದೇಶ ಏನು ಅನ್ನೋದನ್ನ ತಿಳಿಸುವ ಸುದ್ದಿ.
ವೀಕ್ಷಕರೇ, ನಿಮಗೆ ನೆನಪಿರಬಹುದು, ರಿಪಬ್ಲಿಕ್ ಕನ್ನಡ ಈ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ನ ಮೊದಲ ಪತ್ನಿಯನ್ನ ಕೂಡ ಮಾತನಾಡಿಸಿತ್ತು. ಮಂಡ್ಯ ಮೂಲ ಆಕೆ. ಈತ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾದ ವ್ಯಕ್ತಿ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಬಯಲಿಗೆಳೆದದು. ಇದೀಗ ಎರಡನೇ ಪತ್ನಿ ಈತನ ಬಗ್ಗೆ ಏನ್ ಹೇಳ್ತಾಳೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ಕ್ ಮ್ಯಾನ್ ನ ಎರಡನೇ ಪತ್ನಿ ಕೂಡ ಮಾತನಾಡಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ ಇದು. ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ ಚಿನ್ನಯ್ಯನ ಪತ್ನಿ, ನಿಜಕ್ಕೂ ಆ ಕಣ್ಣೀರಿಗೆ ಅರ್ಥ ಇದೆಯಾ? ಪಾಪ ಪ್ರಜ್ಞೆ ನಿಜವಾಗ್ಲೂ ಆಕೆಯಲ್ಲಿ ಇದೆಯಾ ಅನ್ನೋ ಅನುಮಾನವನ್ನ ಮೂಡಿಸೋ ರೀತಿಯಲ್ಲಿದೆ. ಅದು ತುಂಬ ಒಳ್ಳೆಯವರು ಅವರು. ಯಾವುದು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು. ನನಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ. ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ. ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ. ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ, ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಹೋದ್ಮೇಲೆ ಈಗ ರೀಸೆಂಟಾಗಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನೂರಾರು ಹೆಣ್ಣು ಮಕ್ಕಳ ಶವಗಳನ್ನ ಹೂಳಲಾಗಿತ್ತು. ಆ ಪೈಕಿ ಅನೇಕ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ ಕುರುಹು ಇತ್ತು. ಎಲ್ಲ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಪಾಪ ಪ್ರಜ್ಞೆ ನನ್ನಲ್ಲಿ ಕಾಡ್ತಾ ಇತ್ತು ಅಂತ ಹೇಳ್ಕೊಂಡು ಬಂದ ಈ ಮಾಸ್ಕ್ ಮ್ಯಾನ್, ಈತನ ಅಸಲಿಯತ್ತೇನು ಅನ್ನೋದರ ಕುರಿತಾಗಿ ಅತಿ ದೊಡ್ಡ ಸ್ಫೋಟಕ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲಿಗೆಳಿತಾ ಇದೆ. ಈತನಿಗೆ ಬೇಕಾಗಿದ್ದದ್ದು ಹಿಂದೂ ಹೆಣ್ಣು ಮಕ್ಕಳ ಸಾವಿಗೆ ನ್ಯಾಯ ಅಲ್ಲ, ಬದಲಾಗಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನ, ಆ ಶ್ರದ್ಧಾ ಕೇಂದ್ರದ ಮೇಲಿರ್ತಕ್ಕಂಥ ಭಕ್ತರ ಭಕ್ತಿಯನ್ನ ಸುಳ್ಳು ಮಾಡೋದೇ ಈತನ ಉದ್ದೇಶವಾಗಿತ್ತ ಅನ್ನೋ ಅನುಮಾನ ಬಲಪಡಿಸಲಿಕ್ಕೆ ಬೇಕಾದ ಅತ್ಯಂತ ಪ್ರಮುಖವಾದ ಸಾಕ್ಷ್ಯಗಳು ರಿಪಬ್ಲಿಕ್ ಕನ್ನಡದ ಈ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ನಿಂದ ಬಯಲಿಗೆ ಬರ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಈತನ ಊರು ಯಾವುದು, ಈತ ಎಲ್ಲಿದ್ದ, ಏನು ಮಾಡ್ತಾ ಇದ್ದ, ಎಲ್ಲದರ ಅಸಲಿಯತ್ತನ್ನ ರಿಪಬ್ಲಿಕ್ ಕನ್ನಡ ಬಯಲಿಗೆ ಎಳೆದಿದೆ. ಚಿನ್ನಯ್ಯನ ಬ್ಯಾಕ್ ಗ್ರೌಂಡ್ ಸ್ಟೋರಿಯನ್ನ ಕೇಳಿದ್ರೆ ಈತ ಅಸಲಿಗೆ ಧರ್ಮಸ್ಥಳಕ್ಕೆ ಬಂದದ್ದು ಯಾಕೆ ಅನ್ನೋದರ ಸತ್ಯಾಂಶ ಗೊತ್ತಾಗ್ಬಿಡುತ್ತೆ. ಇದು ಕೇವಲ ಎಕ್ಸ್ಕ್ಲೂಸಿವ್ ಅಲ್ಲ, ಎಕ್ಸ್ಪ್ಲೋಸಿವ್ ಸುದ್ದಿ. ಈತನ ಅಸಲಿ ಉದ್ದೇಶ ಏನು ಅನ್ನೋದನ್ನ ತಿಳಿಸುವ ಸುದ್ದಿ. ವೀಕ್ಷಕರೇ, ನಿಮಗೆ ನೆನಪಿರಬಹುದು, ರಿಪಬ್ಲಿಕ್ ಕನ್ನಡ ಈ ಚಿನ್ನಯ್ಯ ಅಲಿಯಾಸ್ ಮಾಸ್ಕ್ ಮ್ಯಾನ್ ನ ಮೊದಲ ಪತ್ನಿಯನ್ನ ಕೂಡ ಮಾತನಾಡಿಸಿತ್ತು. ಮಂಡ್ಯ ಮೂಲ ಆಕೆ. ಈತ ದುಡ್ಡಿಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾದ ವ್ಯಕ್ತಿ ಅನ್ನೋದನ್ನ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಬಯಲಿಗೆಳೆದದು. ಇದೀಗ ಎರಡನೇ ಪತ್ನಿ ಈತನ ಬಗ್ಗೆ ಏನ್ ಹೇಳ್ತಾಳೆ ಅನ್ನೋದನ್ನ ತಿಳ್ಕೊಳ್ಳೋ ಸಮಯ. ರಿಪಬ್ಲಿಕ್ ಕನ್ನಡದ ಎದುರು ಮಾಸ್ಕ್ ಮ್ಯಾನ್ ನ ಎರಡನೇ ಪತ್ನಿ ಕೂಡ ಮಾತನಾಡಿದ್ದಾಳೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಗೇಮ್ ಚೇಂಜರ್ ಸಂದರ್ಶನ ಇದು. ಕ್ಯಾಮ್ರಾದ ಮುಂದೆ ಕಣ್ಣೀರು ಹಾಕಿದ ಚಿನ್ನಯ್ಯನ ಪತ್ನಿ, ನಿಜಕ್ಕೂ ಆ ಕಣ್ಣೀರಿಗೆ ಅರ್ಥ ಇದೆಯಾ? ಪಾಪ ಪ್ರಜ್ಞೆ ನಿಜವಾಗ್ಲೂ ಆಕೆಯಲ್ಲಿ ಇದೆಯಾ ಅನ್ನೋ ಅನುಮಾನವನ್ನ ಮೂಡಿಸೋ ರೀತಿಯಲ್ಲಿದೆ. ಅದು ತುಂಬ ಒಳ್ಳೆಯವರು ಅವರು. ಯಾವುದು ರೋಗ ಅನ್ಯಾಯ ಅವ್ರು ಮಾಡೋರಲ್ಲ. ನಾನು 17 ವರ್ಷ ಆಯಿತು. ನನಗೆ ಕೆಲಸಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಕಳ್ಸೋದಿಲ್ಲ ಸರ್. ಅವಾಗ ನನಗೆ ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಕಳ್ಸೋದಿಲ್ಲ. ಅವರೇ ಎಲ್ಲನೂ ನೋಡ್ಕೋತಾರೆ. ಇವಾಗ 2 ತಿಂಗಳಾಯಿತು ಅವ್ರು ಹೋಗಿ. ನಮಗೆ ತುಂಬ ಕಷ್ಟ ಆಯ್ತದೆ ಸರ್. ಅವ್ರು ಎಲ್ಲಿದ್ದಾರೆ ಏನಂತ ನಮ್ಗೆ ಗೊತ್ತಿಲ್ಲ. ಅದನ್ನು ಸೆಲ್ಲಲ್ಲಿ ಟಿ ವಿಯಲ್ಲಿ ನೋಡ್ಕೊಂಡೆ ತುಂಬ ಜನ ಹೇಳ್ತಾರೆ. ಅದೇ ನೋಡ್ಕೊಂಡೆ ನಮಗೆ ಇದಾಯಿತು ಸರ್. ಏನು ಮಾಡೋದಂತೆ ನಮ್ಗೆ ಗೊತ್ತಿಲ್ಲ ಸರ್.
ಅವ್ರು ಹೆಂಗೆ ಹೋದ್ರು ಏನು ಗೊತ್ತಿಲ್ಲ ಸರ್. ಅದರ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೋದ್ರು. ಒಂದು 7 ಇರುವಾಗ ಕೆಲ್ಸಕ್ಕೆ ಹೋಯ್ತೀನಿ ಅಂತ ಯಾವಾಗಲೂ ಹೋಯ್ತಾರೆ ಸರ್. ಹೋದ್ರೆ ತಂಗಲ್ ಕೆಲಸ ಮಾಡ್ತಾರೆ ಅಲ್ಲಿ 1 ತಿಂಗಳು 1.5 ತಿಂಗಳು ತಂಗಲ್ ಕೆಲಸ ಮಾಡಿಕೊಂಡೆ ಮತ್ತೆ ಮನೆಗೆ ಬರ್ತಾರೆ. 2 ದಿನ ಇರ್ತಾರೆ ಮತ್ತೆ ಹೋಯ್ತಾರೆ. ಹಂಗೆ ಹೋದ್ರು. ಹೋದ್ಮೇಲೆ ಈಗ ರೀಸೆಂಟಾಗಿ